ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ದೇಹದ ಉಷ್ಣತೆಯನ್ನ, ಬಾಡಿ ಹೀಟನ್ನ ಶಾಶ್ವತವಾಗಿ ಕಡಿಮೆ ಮಾಡುತ್ತೆ ಇವತ್ತಿನ ಮನೆಮದ್ದು. ಹೌದು ಫ್ರೆಂಡ್ಸ್, ಯಾವುದೇ ಕಾಲವಾಗಿದ್ರೂ ಒಮ್ಮೊಮ್ಮೆ ದೇಹದ ಉಷ್ಣತೆ ಜಾಸ್ತಿ ಆಗುತ್ತೆ. ಕೈಕಾಲುಗಳಲ್ಲಿ ಉರಿ ಬರುವುದು, ಕಣ್ಣು ಕೆಂಪಾಗೋದು, ಮೈಕೈ ಹಿಡಿದಂಥ ಅನುಭವ ಆಗುತ್ತೆ, ಸುಸ್ತಾಗೋದು, ವೀಕ್ನೆಸ್ ಆಗೋದು, ಇಂತಹ ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ. ಇವತ್ತಿನ ಪವರ್ಫುಲ್ ಆದಂಥ ಮನೆಮದ್ದು ಮಾಡಿ ನೋಡಿ. ಇಷ್ಟು ಬೇಗ ನಿಮ್ಮ ಬಾಡಿಯಲ್ಲಿರುವಂಥ ಉಷ್ಣತೆ ಕಡಿಮೆ ಆಗುತ್ತೆ, ನಿಮ್ಮ ದೇಹ ಹಗೂರಾಗುತ್ತೆ, ನಿಮ್ಮ ಇಡೀ ಬಾಡಿ ತಂಪಾಗತ್ತೆ, ನಿಮಗಿರುವಂತಹ ಎಲ್ಲ ಸಮಸ್ಯೆಗಳು ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಇವತ್ತಿನ ಮನೆಮದ್ದು. ಇದನ್ನು ತಯಾರಿ ಮಾಡೋದು ತುಂಬಾ ಈಸಿ. ಮನೇಲಿರುವ ಕಡಿಮೆ ಪದಾರ್ಥ ಸಾಕು, ಈಸಿಯಾಗಿ ನಾವು ಇದನ್ನು ತಯಾರಿ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಈ ಮನೆಮದ್ದು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆವಾಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ, ಅದು ಫ್ರೀಯಾಗಿ. ಇವಾಗ ಈ ಮನೆಮದ್ದು ಮಾಡಲಿಕ್ಕೆ ಬೇಕಾದಂಥ ಮೊದಲ ಪದಾರ್ಥ ಅಂದರೆ ಸೌತೆಕಾಯಿ. ಈ ಸೌತೆಕಾಯಿ ನಿಮಗೆ ಮಾರ್ಕೆಟಲ್ಲಿ ಸಿಗತ್ತಲ್ವ, ನೋಡಿ ಈ ಥರ ಸೌತೆಕಾಯಿನ ನಾವೆಲ್ಲ ಬಳಸ್ತೀವಿ. ಇದು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂದರೆ ಇದರಲ್ಲಿ ಹಲವಾರು ರೀತಿಯ ವಿಟಮಿನ್ಸ್ಗಳು, ನ್ಯೂಟ್ರಿಯೆಂಟ್ಸ್ಗಳು, ನಮ್ಮ ದೇಹಕ್ಕೆ ಬೇಕಾದಂಥ ಎಲ್ಲ ಅಂಶಗಳು ಇದರಲ್ಲಿದೆ. ಎಲ್ಲ ವೆಜಿಟೇಬಲ್ಸ್ಗಳಲ್ಲೂ ಸೌತೆಕಾಯಿನ ನಂಬರ್ 1 ಅಂತಲೇ ಹೇಳ್ಬೋದು ನಮ್ಮ ಆರೋಗ್ಯಕ್ಕೆ. ಇದು ನಮ್ಮ ಇಡೀ ತಲೆಯಿಂದ ಹಿಡಿದು ನಮ್ಮ ಕಾಲಿನವರೆಗೂ ಇರುವಂಥ ನರಗಳಿಗೆ ಶಕ್ತಿಯನ್ನು ಕೊಡುತ್ತೆ, ಎನರ್ಜಿನ ಕೊಡುತ್ತೆ. ಅದಲ್ಲದೆ ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ. ನಾವು ವೆಜಿಟೇಬಲ್ಸನ್ನು ತಿನ್ನಬೇಕು ಅಂಥೇಳಿ ಬರೀ 2 ಸ್ಲೈಸ್ ಸೌತೆಕಾಯಿ ತಿಂದರೆ ಅದು ನಮಗೆ ಅಷ್ಟು ದೇಹಕ್ಕೆ ಸಾಕಾಗೋದಿಲ್ಲ. ಇವಾಗ ನಾನು ಹೇಳ್ತೀನಿ ಸೌತೆಕಾಯಿನ ಯಾವ ರೀತಿ ತಿನ್ನಬೇಕು ಅಂಥೇಳಿ. ಫ್ರೆಂಡ್ಸ್, ನಾನಿಲ್ಲಿ ನೋಡ್ತಿದ್ರಲ್ಲ, ಒಂದು ದೊಡ್ಡ ಸೌತೆಕಾಯಿನ ತೊಗೊಂಡಿದ್ದೀನಿ. ಇದು ಸಾಧಾರಣ ಒಂದು 100 ಗ್ರಾಮ್ ಇರ್ಬೋದು. ನಾನು ಸೌತೆಕಾಯಿನ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಮತ್ತು ಅದರ ಸಿಪ್ಪೆಯನ್ನು ಕೂಡ ಬಿಡಿಸ್ಕೊಂಡಿದ್ದೀನಿ. ನಮಗೆ ಈ ಮನೆಮದ್ದು ಮಾಡಲಿಕ್ಕೆ ಸೌತೆಕಾಯಿ ಜ್ಯೂಸ್ ಬೇಕು. ಅಂದರೆ ಸೌತೆಕಾಯಿನ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿದರೆ ಈ ರೀತಿ ನೋಡಿ ಸೌತೆಕಾಯಿ ಜ್ಯೂಸ್ ತಯಾರಾಗುತ್ತೆ. ಸ್ವಲ್ಪ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನಮಗೆ ಸೌತೆಕಾಯಿ ತಿಳಿಯಾದಂಥ ರಸ ಬೇಕಾಗತ್ತೆ. ನೀವು ನೋಡ್ತಿದ್ರಲ್ಲ, ಇಲ್ಲಿ ಒಂದು ಸೌತೆಕಾಯಿಂದ ಅರ್ಧ ಕಪ್ ಆಗುವಷ್ಟು ಸೌತೆಕಾಯಿ ರಸ ಸಿಕ್ತು. ಈ ಸೌತೆಕಾಯಿ ರಸಕ್ಕೆ ನಾವು ಪ್ಯೂರಾಗಿ ಕಡೆದಂಥ ಮಜ್ಜಿಗೆಯನ್ನು ಸೇರಿಸಬೇಕು. ಫ್ರೆಂಡ್ಸ್, ಇವೆರಡೂ ಕಾಂಬಿನೇಷನ್ ನಮ್ಮ ದೇಹದಲ್ಲಿ ಎಷ್ಟೇ ಭಯಂಕರವಾದಂಥ ಹೀಟ್ ಆಗಿದ್ರೂ ಕೂಡ ಅದನ್ನು ಕಡಿಮೆ ಮಾಡುತ್ತೆ. ಕೈಕಾಲುಗಳಲ್ಲಿ ಉರಿ ಬರ್ತಾ ಇರುತ್ತೆ, ಕಣ್ಣುರಿ ಬರ್ತಾ ಇರುತ್ತೆ. ಅದರಲ್ಲೂ ತುಂಬ ಜನಕ್ಕೆ ಪದೇ ಪದೇ ಉರಿ ಮೂತ್ರ ಉಂಟಾಗ್ತಾ ಇರುತ್ತೆ. ಇಂತಹ ಸಮಸ್ಯೆಯನ್ನು ಇವತ್ತಿನ ಮನೆಮದ್ದು ಕಡಿಮೆ ಮಾಡುತ್ತೆ. ಅದಲ್ಲದೆ ಕೆಲವರಿಗೆ ಬೆವರು ಬರ್ತಾ ಇದ್ದರೆ ಬೆವರಿನ ವಾಸನೆ ಕಟುವಾಗಿರುತ್ತೆ, ಅದು ಕೂಡ ಈ ಮನೆಮದ್ದು ಮಾಡೋದ್ರಿಂದ ಕಡಿಮೆ ಆಗುತ್ತೆ. ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ. ಗ್ಯಾಸ್, ಎಸಿಡಿಟಿ ಅಂತ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ. ಹುಳಿ ತೇಗು ಬರ್ತಾ ಇರುತ್ತೆ, ಸರಿಯಾಗಿ ಜೀರ್ಣ ಆಗ್ತಿರೋದಿಲ್ಲ, ಅಂತಹ ಸಮಸ್ಯೆ ಕಡಿಮೆ ಆಗುತ್ತೆ. ಜೊತೆಗೆ ಕೆಲವರಿಗೆ ಬಾಯಲ್ಲಿ ಗುಳ್ಳೆಗಳಾಗ್ತಾ ಇರುತ್ತೆ, ಇಂತಹ ಸಮಸ್ಯೆಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಅದಲ್ಲದೆ ವಿಪರೀತವಾದಂಥ ದೇಹದಲ್ಲಿ ಉಷ್ಣತೆ ಹೆಚ್ಚಾದಾಗ ಸ್ಕಿನ್ ಅಲರ್ಜಿ ಆಗೋದು, ಇಚ್ಚಿಂಗ್ ಆಗೋದು, ಕೆಲವೊಮ್ಮೆ ಬಿಸಿಲಿನ ತಾಪದಿಂದ ಸನ್ಬರ್ನ್ ಆಗುವಂಥ ಸಾಧ್ಯತೆ ಇರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಹಣೆಯ ಮೇಲೆ, ಬೆನ್ನಿನ ಮೇಲೆ, ಕುತ್ತಿಗೆ ಮೇಲೆ ಈ ಥರ ರ್ಯಾಷಸ್ ಆಗ್ತಾ ಇರುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ ಇವತ್ತಿನ ಮನೆಮದ್ದು ಮಾಡೋದರಿಂದ. ಇನ್ನು ಕೆಲವರಿಗೆ ಕಣ್ಣು ಕೆಂಪಾಗ್ತಾ ಇರುತ್ತೆ. ಇವತ್ತಿನ ಮನೆಮದ್ದು ಮಾಡಿ ನೋಡಿ, ಎಷ್ಟು ಬೇಗ ನಿಮ್ಮ ಕಣ್ಣು ಕೆಂಪಾಗೋದು ಕಡಿಮೆ ಆಗುತ್ತೆ ಅಂತ. ಮತ್ತು ತುಟಿಯೆಲ್ಲ ಒಡಿತಿರುತ್ತೆ, ಏನೇ ಮಾಡಿದರೂ, ಯಾವುದೇ ಕ್ರೀಮ್ ಹಚ್ಚಿದ್ರೂ ಕೂಡ ಈ ತುಟಿ ಒಡೆದು ಸಿಪ್ಪೆ ಎಲ್ಲ ಬರ್ತಿರುತ್ತೆ. ಕೆಲವರಿಗಂತೂ ಬ್ಲಡ್ ಬರ್ತಾ ಇರುತ್ತೆ, ಅಂತಹ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಮತ್ತು ಕೆಲವರಿಗೆ ಹಿಮ್ಮಡಿ ಹೊಡಿತಾ ಇರುತ್ತೆ. ಇವಾಗ ಚಳಿಗಾಲ ಬಂದರೆ ಅದು ಕಾಮನ್ ಆಗಿರುತ್ತೆ. ಕೆಲವರಿಗೆ ಎಲ್ಲ ಕಾಲದಲ್ಲೂ ಹಿಮ್ಮಡಿ ಒಡಕು, ಎಷ್ಟೇ ಅವರು ಕ್ರೀಮ್ಗಳನ್ನು ಯೂಸ್ ಮಾಡಿದರೂ ಕೂಡ ಒಡಕು ಕಡಿಮೆ ಆಗ್ತಿರೋದಿಲ್ಲ. ಇದೆಲ್ಲ ನಮ್ಮ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆದಾಗ ಹೀಗಾಗತ್ತೆ. ಈ ಮನೆಮದ್ದು ಮಾಡಿ ನೋಡಿ, ಹಿಮ್ಮಡಿ ಒಡಕು ಕಡಿಮೆ ಆಗುತ್ತೆ, ಒಡೆದ ಭಾಗ ಚೆನ್ನಾಗಿ ಹೀಲಾಗಿ ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ. ಇನ್ನು ಬಾಡಿಯಲ್ಲಿ ಉಷ್ಣತೆ ಜಾಸ್ತಿ ಆದಾಗ ತಲೆ ಬಿಸಿ ಆಗೋದು, ಕೆಲವೊಮ್ಮೆ ಜ್ವರ ಬರುವಂಥ ಸಾಧ್ಯತೆ ಇರುತ್ತೆ, ಅಂತಹ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಯಾವುದೇ ರೀತಿಯ ಟೆನ್ಷನ್ ಆಗ್ತಾ ಇದ್ರೂ ಕೂಡ ಮೈಂಡ್ ಕೂಲ್ ಆಗುತ್ತೆ, ನಿಮಗಿರುವಂಥ ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ. ಈ ಮನೆಮದ್ದು ನಿದ್ರಾಹೀನತೆಗಂತೂ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ತುಂಬ ಜನಕ್ಕೆ ಏನು ಮಾಡಿದ್ರೂ ನಿದ್ರೆ ಬರೋದೇ ಇಲ್ಲ. ಅಂಥವರು ಈ ಮನೆಮದ್ದನ್ನು ಮಾಡಿ ಕುಡಿದ್ರೆ ಸಾಕು, ನಿಮಗೆ ಎಷ್ಟು ಗಾಢವಾದಂಥ ನಿದ್ದೆ ಬರುತ್ತೆ, ನಿಮ್ಮ ಮೈಂಡೆಲ್ಲ ಕೂಲ್ ಆಗುತ್ತೆ. ನಿಮಗೆ ಯಾವಾಗ ಒಳ್ಳೆ ನಿದ್ದೆ ಬರುತ್ತೋ ಬೆಳಗ್ಗೆ ನೀವು ಫ್ರೆಶ್ ಆಗಿ ಹೇಳ್ತೀರಾ, ಒಂದು ಒಳ್ಳೆ ಎನರ್ಜಿ ನಿಮ್ಮಲ್ಲಿ ಬರುತ್ತೆ.
ಫ್ರೆಂಡ್ಸ್, ಅದಲ್ಲದೆ ತುಂಬ ಜನಕ್ಕೆ ಸಂಧಿವಾತ, ಕೈಕಾಲು ಹಿಡಿಯುವುದು, ಕುತ್ತಿಗೆ ಹಿಡುವುದು, ಮಂಡಿ ನೋವು ಇಂತಹ ಸಮಸ್ಯೆ ಆಗ್ತಾ ಇರುತ್ತೆ. ಅದಕ್ಕೂ ಕೂಡ ಈ ಮನೆಮದ್ದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಮಹಿಳೆಯರಿಗಾಗಲಿ ಪುರುಷರಿಗಾಗಲಿ ಈ ಪಿಂಪಲ್ಸ್ ತುಂಬ ಕಾಡಿಸ್ತಾ ಇರುತ್ತೆ. ಯಾವುದೇ ಕ್ರೀಮ್ ಹಚ್ಚಿದರೂ ಕೂಡ ಪಿಂಪಲ್ಸ್ ಕಡಿಮೆ ಆಗೋದಿಲ್ಲ, ಇನ್ನೂ ಇಡೀ ಮುಖ ತುಂಬ ಸ್ಪ್ರೆಡ್ ಆಗ್ತಾ ಇರುತ್ತೆ. ಇವತ್ತಿನ ಮನೆಮದ್ದು ಮಾಡಿ ನೋಡಿ, ನಿಮಗೆ ಎಷ್ಟು ಬೇಗ ಪಿಂಪಲ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಪಿಂಪಲ್ಸ್ ಕಲೆ ಕೂಡ ಮುಖದಲ್ಲಿ ಉಳಿಯೋದಿಲ್ಲ. ಫ್ರೆಂಡ್ಸ್, ಈ ಬಿಸಿಲಿನ ತಾಪದಿಂದ ತುಂಬ ಜನಕ್ಕೆ ಬಂಗಾಗುವುದು, ಮುಖ ಒಂಥರ ಡಲ್ ಆದಂಗೆ ಆಗ್ತಾ ಇರುತ್ತೆ, ಒಂದು ಲೇಯರ್ ಕಪ್ಪಾಗಿಬಿಟ್ಟಿರುತ್ತೆ, ಮತ್ತು ಮುಖದ ಚರ್ಮ ಒಣಗಿದ ಥರ ಆಗ್ತಾ ಇರುತ್ತೆ, ಕಣ್ಣತ್ರ ಎಲ್ಲ ರಿಂಕಲ್ಸ್ ಬಂದಿರುತ್ತೆ, ಸ್ಕಿನ್ ತುಂಬಾ ಡ್ರೈ ಅನಿಸ್ತಾ ಇರುತ್ತೆ. ಇವತ್ತಿನ ಮನೆಮದ್ದು ಮಾಡಿ ನೋಡಿ, ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತೆ, ರಿಂಕಲ್ಸ್ ಫ್ರೀ ಆಗುತ್ತೆ, ನಿಮ್ಮ ಫೇಸ್ ತುಂಬಾ ಗ್ಲೋಯಿಂಗ್ ಆಗುತ್ತೆ, ಶೈನಿಂಗ್ ಬರುತ್ತೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಈ ಮನೆಮದ್ದು ಹೇರ್ ಫಾಲನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ವಿಪರೀತವಾದಂಥ ಹೇರ್ ಫಾಲ್ ಆಗ್ತಾ ಇದ್ರೂ ಕೂಡ ಈ ಮನೆಮದ್ದು 1 ವಾರ ಮಾಡಿ, ನಿಮ್ಮ ಹೇರ್ ಫಾಲ್ ಎಷ್ಟು ಬೇಗ ಕಡಿಮೆ ಆಗುತ್ತೆ ಅಂತೇಳಿ. ಮತ್ತೆ ಉದುರಿದ ಜಾಗದಲ್ಲಿ ಕೂದಲು ಚಿಗುರಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟು ಅಮೃತದ ಥರ ಈ ಮನೆಮದ್ದು ಕೆಲಸ ಮಾಡುತ್ತೆ. ಫ್ರೆಂಡ್ಸ್, ಇವಾಗ ನಾವು ಸೌತೆಕಾಯಿ ರಸವನ್ನು ತಯಾರಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ಮಜ್ಜಿಗೆಯನ್ನು ನಾವು ತಯಾರಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಈ 2 ಪದಾರ್ಥಗಳನ್ನು ಒಂದು ಕಪ್ಪಿಗೆ ನಾವು ಹಾಕ್ಕೊಳ್ಳೋಣ. ಇಲ್ಲಿ ನೋಡ್ತಿದ್ದೀರಲ್ಲ, ಅರ್ಧ ಕಪ್ ಸೌತೆಕಾಯಿ ರಸವನ್ನು ಒಂದು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀವಿ. ಅದರಷ್ಟೇ ನಾವು ಮಜ್ಜಿಗೆಯನ್ನು ಹಾಕ್ಕೊಳ್ಳೋಣ. ಈ ಮಜ್ಜಿಗೆಯನ್ನು ನಾವು ಭೂಲೋಕದ ಅಮೃತ ಅಂತಲೇ ಹೇಳ್ಬೋದು. ಅಷ್ಟು ನಮ್ಮ ದೇಹದ ಆರೋಗ್ಯಕ್ಕೆ ಒಳ್ಳೆಯದು. ದೇಹವನ್ನು ತಂಪು ಮಾಡುವುದರಲ್ಲಿ, ಅದರಲ್ಲೂ ಈ ಮಜ್ಜಿಗೆಯಲ್ಲಿ ಹಲವಾರು ರೀತಿಯ ವಿಟಮಿನ್ಸ್ಗಳು ಮತ್ತು ನ್ಯೂಟ್ರಿಯೆಂಟ್ಸ್ಗಳು ತುಂಬಾ ರಿಚ್ ಆಗಿದೆ. ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ನಮ್ಮ ಬಾಡಿ ಹೀಟನ್ನು ಇಮ್ಮಿಡಿಯೇಟಾಗಿ ಕಡಿಮೆ ಮಾಡಲಿಕ್ಕೆ ಇದು ತುಂಬ ಒಳ್ಳೆಯದು. ಇದಕ್ಕೆ ನಾವಿವಾಗ 1 ಚಿಟಿಕೆ ಆಗುವಷ್ಟು ಸೈಂಧವ ಲವಣವನ್ನು ಸೇರಿಸೋಣ. ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ. ಇದಕ್ಕೆ ಇನ್ನೊಂದು ಮುಖ್ಯವಾದಂಥ ಪದಾರ್ಥ ಸೇರಿಸಬೇಕು. ಗೋಂದ್ ಕತೀರ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಇದನ್ನು ಬಾದಾಮಿ ಅಂಟು ಅಂತ ಕರೀತಾರೆ. ಇದು ನಿಮಗೆ ಎಲ್ಲ ಗ್ರಾಸರಿ ಶಾಪಲ್ಲೂ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ನೋಡಿ, ಈ ರೀತಿ ಇರುತ್ತೆ. ಇದರಲ್ಲಿ ತುಂಬಾ ರಿಚ್ ಆದಂಥ ಮಿನರಲ್ಸ್ಗಳು ಮತ್ತು ನ್ಯೂಟ್ರಿಯೆಂಟ್ಸ್ಗಳೆಲ್ಲ ಇರುತ್ತೆ. ಇದು ನಮ್ಮ ದೇಹಕ್ಕೆ ತಂಪನ್ನು ಒದಗಿಸೋದ್ರ ಜೊತೆಗೆ ಶಕ್ತಿಯನ್ನು ಕೂಡ ಕೊಡುತ್ತೆ. ಇವಾಗ ನೀವು ನೋಡ್ತಿದ್ರಲ್ಲ, ಇಲ್ಲಿ ನಾನು 3 ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾತ್ರ ತೊಗೊಂಡಿದ್ದೀನಿ. ಇದು ನೀರಿನಲ್ಲಿ ನೆನೆಸಿದರೆ ಇದರ ಡಬ್ಬಲ್ ತ್ರಿಬ್ಬಲ್ ಆಗುತ್ತೆ. ಇವಾಗ ನೀವು ನೋಡ್ಬೋದು, ನಾನಿಲ್ಲಿ ಇದನ್ನು ನೀರಿನಲ್ಲಿ ರಾತ್ರಿಯೇ ಇದನ್ನು ನೀರಿನಲ್ಲಿ ನೆನೆಸಿಡಬೇಕು. ಇದಕ್ಕೆ ಮಿನಿಮಮ್ ಒಂದು 4 ಗಂಟೆಗಳ ಕಾಲ ಅದು ನೀರಿನಲ್ಲಿ ನೆನೆಬೇಕು. ಹಾಗಾಗಿ ನೋಡಿ, ಬೆಳಗ್ಗೆ ನೋಡಿದಾಗ ಎಷ್ಟು ಚೆನ್ನಾಗಿ ಅರಳಿದೆ ಅಂಥೇಳಿ. ಈ ಥರ ಹರಳಾಗಿ ತುಂಬ ಚೆನ್ನಾಗಿ ಜೆಲ್ ಟೈಪ್ ಆಗಿರುತ್ತೆ. ಇದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಇದು ತುಂಬಾ ಒಳ್ಳೆಯದು. ನಮಗೆ 1 ಸ್ಪೂನ್ ಆಗುವಷ್ಟು ಈ ಬಾದಾಮಿ ಅಂಟು ಆದರೆ ಸಾಕಾಗತ್ತೆ. ನೋಡಿ, ಇದನ್ನು ನಾವು ಸೌತೆಕಾಯಿ ಮತ್ತು ಮಜ್ಜಿಗೆಯ ಮಿಶ್ರಣಕ್ಕೆ ನಾವೀಗ ಇದನ್ನು ಸೇರಿಸ್ಕೊಳ್ಳೋಣ. ಇವಾಗ ನಿಮಗೆ ಗೊತ್ತಾಗ್ತಾ ಇದೆ ಇದು ಎಷ್ಟು ಅದ್ಭುತವಾಗಿ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ ಅಂಥೇಳಿ. ನಮ್ಮ ದೇಹ ಎಷ್ಟೇ ಉಷ್ಣಾಂಶದಿಂದ ಕೂಡಿದ್ರೂ ಕೂಡ, ಎಷ್ಟೇ ಬಾಡಿ ಹೀಟ್ ಆಗಿದ್ರೂ ಅದೆಲ್ಲ ಕಡಿಮೆ ಆಗುತ್ತೆ. ನಿಮ್ಮ ಇಡೀ ಬಾಡಿಗೆ ಒಂದು ಶಕ್ತಿಯನ್ನು, ಎನರ್ಜಿನ, ತಾಕತ್ತನ್ನು ಕೊಡುತ್ತೆ. ಹೌದು ಫ್ರೆಂಡ್ಸ್, ಈ ಅದ್ಭುತವಾದಂಥ ಹೋಮ್ ರೆಮಿಡಿ ನೀವು 1 ದಿವಸ ಕುಡಿದ್ರೆ ಸಾಕು, ನೀವು ವ್ಯತ್ಯಾಸ. ಇವಾಗ ಸೂಪರ್ ಆಗಿರುವಂಥ ಮನೆಮದ್ದು ರೆಡಿ ಆಯಿತು. ಇದನ್ನು ನೀವು ಯಾವಾಗ ಕುಡಿಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಇನ್ನು ನೀವು ಕೇಳ್ಬೋದು, ಇದನ್ನು ಎಷ್ಟು ದಿವಸ ಕುಡಿಬೇಕು ಅಂತೇಳಿ. ನೀವು ಇದನ್ನು 3 ದಿವಸ ಕುಡಿದು ನೋಡಿ, ನಿಮಗೆ ಗೊತ್ತಾಗುತ್ತೆ. ಸಂಪೂರ್ಣವಾಗಿ ಹೀಟ್ ಕಡಿಮೆ ಆಗುತ್ತೆ. ಇನ್ನೂ ನಿಮಗಿರುವಂಥ ಸುಸ್ತು, ನಿದ್ರಾಹೀನತೆ ಕಡಿಮೆ ಆಗಬೇಕು ಅಂದರೆ 1 ವಾರ ಕುಡೀರಿ ಸಾಕು. ಮತ್ತೆ 1 ವಾರ ಗ್ಯಾಪ್ ಕೊಟ್ಟು ಮತ್ತೆ ಕಂಟಿನ್ಯೂ ಮಾಡಿ. ತುಂಬಾ ಒಳ್ಳೆಯದು. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಇದನ್ನು ಕುಡಿಬೋದು. ಇದು ಇನ್ನೂ ಯಾವ ಸಮಸ್ಯೆಗೆ ಕೆಲಸ ಮಾಡುತ್ತೆ. ಮಹಿಳೆಯರಲ್ಲಿ ಪೀರಿಯಡ್ ಸಮಯದಲ್ಲಿ ಉಂಟಾಗುವಂತಹ ಹೆವಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಮತ್ತು ವಿಪರೀತವಾದಂಥ ಹೊಟ್ಟೆ ನೋವು ಬರ್ತಾ ಇರುತ್ತೆ. ಅಂತಹ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ. ಹೊಟ್ಟೆ ನೋವು ಮತ್ತು ಬ್ಲೀಡಿಂಗ್ ಕೂಡ ಕಡಿಮೆ ಆಗುತ್ತೆ. ಇನ್ನು ನೀವೇ ಕಮೆಂಟ್ಸಲ್ಲಿ ಕೇಳ್ತೀರಾ, ಡಯಾಬಿಟಿಸ್ ಇರೋರು ಕುಡಿಬೋದಾ, BP ಇರೋರು ಕುಡಿಬೋದಾ, ಥೈರಾಯ್ಡ್ ಇರೋರು ಕುಡಿಬೋದಾ ಅಂತೇಳಿ. ಪ್ರತಿಯೊಬ್ಬರು ಇದನ್ನು ಕುಡಿಬೋದು. ಡಯಾಬಿಟಿಸ್ ಮತ್ತು BP ಇರೋರಿಗೆ ಇದನ್ನು ಕುಡಿತಾ ಬಂದರೆ ಅವೆಲ್ಲವೂ ಕಂಟ್ರೋಲಲ್ಲಿರುತ್ತೆ. ತುಂಬ ಚೆನ್ನಾಗಿ ಇದು ಕೆಲಸ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಸಿಂಪಲ್ ಆದಂಥ ಹೋಮ್ ರೆಮಿಡಿ ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ. ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋ ಆಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.